ಬೆಂಗಳೂರಿನಲ್ಲಿ ಕೊನೆಗೂ ಡಿಕೆ ಶಿವಕುಮಾರ್ ಅವರ ಆದೇಶ ಜಾರಿಯಾಗಿದೆ. ಡಿಕೆ ಶಿವಕುಮಾರ್ ಕಠಿಣ ನಿರ್ಧಾರದ ಬೆನ್ನಲ್ಲೇ ಈ ಒಂದು ಕ್ರಮ. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ. ಬೆಂಗಳೂರಿನಲ್ಲಿ ಕೊನೆಗೂ ಡಿಕೆ ಶಿವಕುಮಾರ್ ಕಠಿಣ ನಿರ್ಧಾರದ ಬೆನ್ನಲ್ಲೇ ಈ ಕ್ರಮ. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿಗರೇ ಗಮನಿಸಿ, ಪ್ರತಿ ತಿಂಗಳ 1ನೇ ಮತ್ತು 3ನೇ ಶನಿವಾರ, ಪ್ರತಿ ತಿಂಗಳ 2ನೇ ಮತ್ತು 4ನೇ ಶುಕ್ರವಾರ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಕಾರ್ಯಾಚರಣೆ. ಬೆಂಗಳೂರಿಗರೇ ಈ ಸುದ್ದಿಯನ್ನು ಗಮನಿಸಿ. ಪಾದಚಾರಿ ಮಾರ್ಗ, ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಕ್ರಮ. ಫುಟ್ಪಾತ್ ಮೇಲಿನ ಬೀದಿ ಬದಿ ವ್ಯಾಪಾರಿಗಳು, ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಬೆಂಗಳೂರಿನ ಹಲವೆಡೆ ಬಿಬಿಎಂಪಿಯಿಂದ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಲ್ಲಿ ಕೊನೆಗೂ ಡಿಕೆ ಶಿವಕುಮಾರ್ ಅವರ ಆದೇಶ ಜಾರಿಯಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ. ಬೆಂಗಳೂರಿನಲ್ಲಿ ನೋಡಿ, ನಾವು ಬೆಂಗಳೂರಿನ ಯಾವುದೇ ಏರಿಯಾಗೆ ಹೋದರೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಕಾಣಸಿಗ್ತಾರೆ. ಹಂಗಂತ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮುಖಾಂತರ ನಗರದ ಏನು ಸೌಂದರ್ಯ ಹಾಳಾಗ್ತಾ ಇದೆ ಎನ್ನುವಂಥ ಆರೋಪ ಇತ್ತು. ಕಂಡಲ್ಲಿ ಅಂಗಡಿಗಳನ್ನು ಇಟ್ಕೊಳ್ಳೋದು, ಹೆದ್ದಾರಿ ಯಾವುದು, ಅಂಗಡಿ ಫುಟ್ಪಾತ್ ಯಾವುದು ಅನ್ನೋದೇ ಗೊತ್ತಾಗಲ್ಲ, ಯಾವುದು ಹೈವೇ ಯಾವುದು, ಸರ್ವಿಸ್ ರೋಡ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಹಂಗಂದ ಮಾತ್ರಕ್ಕೆ ಮಧ್ಯಮ ಮತ್ತು ಬಡವರ್ಗದ ಅಂಗಡಿಗಳನ್ನು ತೆರವು ಮಾಡಿದ ಕೂಡಲೇ ಎಲ್ಲವೂ ನೆಟ್ಟಗಾಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಕೂಡ ಸರ್ಕಾರದಿಂದ ಆಗಬೇಕು. ಬಡ ಮತ್ತು ಮಧ್ಯಮ ವ್ಯಾಪಾರಸ್ಥರ ಜೀವನಕ್ಕೆ ಕುತ್ತು ಬರದ ಹಾಗೆ ಏನಾದರೂ ಸೂತ್ರಗಳಿದಾವ. ಬಿಬಿಎಂಪಿ ಅದರ ಕರ್ತವ್ಯವನ್ನು ಅದು ನಿಭಾಯಿಸಬೇಕು, ನಿರ್ವಹಿಸಬೇಕು. ಹೌದು, ಅದಕ್ಕೆ ಅಡ್ಡಿಪಡಿಸುವಂಥ ಪ್ರಯತ್ನ ಅಲ್ಲ. ಆದರೆ ನಗರಾಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ರಸ್ತೆಯ ಬದಿ ಅಂಗಡಿ ಇಟ್ಟುಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕು. ವ್ಯಾಪಾರಸ್ಥರು ರಸ್ತೆಯ ಎಷ್ಟು ಅಡಿಯ ಅಂತರದಲ್ಲಿ ಅಂಗಡಿ ಇಟ್ಕೋಬೇಕು. ಜೊತೆಗೆ ಅತ್ಯಂತ ಸಿಟಿ ಏರಿಯಾಗಳಲ್ಲೂ ಕೂಡ ಫುಟ್ಪಾತ್ಗಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ 1ನೇ ಮತ್ತು 4ನೇ 1ನೇ ಶನಿವಾರ ಮತ್ತು 4ನೇ ಶುಕ್ರವಾರ ತಿಂಗಳ ಆ ಸಂದರ್ಭದಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಅದಕ್ಕೆ ಸಹಕರಿಸಬೇಕು. ಬೆಂಗಳೂರಿಗರೇ ಗಮನಿಸಿ, ಪ್ರತಿ ತಿಂಗಳ 1ನೇ ಮತ್ತು 3ನೇ ಶನಿವಾರ, ಪ್ರತಿ ತಿಂಗಳ 2ನೇ ಮತ್ತು 4ನೇ ಶುಕ್ರವಾರ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಕಾರ್ಯಾಚರಣೆ ನಡೆಯುತ್ತೆ. ಪಾದಚಾರಿ ಮಾರ್ಗ, ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಕ್ರಮ ಆಗುತ್ತೆ. ಫುಟ್ಪಾತ್ ಮೇಲಿನ ಬೀದಿ ಬದಿ ವ್ಯಾಪಾರಿಗಳು, ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಬೆಂಗಳೂರಿನ ಹಲವೆಡೆ ಬಿಬಿಎಂಪಿಯಿಂದ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿಗೆ ಕಟ್ಟಕಡೆಯದಾಗಿ ಡಿಕೆಶಿ ಅವರ ಆದೇಶವಂತೂ ಬಂತು. ಬೆಂಗಳೂರಿಗರೇ ಗಮನಿಸಿ, ಬಸವನಗುಡಿ ಕೆಆರ್ ರಸ್ತೆಯಿಂದ ಈಸ್ಟ್ ಆಂಜನೇಯ ರಸ್ತೆಯವರೆಗೆ, ಬಿಟಿಎಂ ಲೇಔಟ್, ಲಸ್ಕರ್ ಹೊಸೂರು ರಸ್ತೆ, ಫೋರಂ ಮಾಲ್ನಿಂದ ಒಳಾಂಗಣ ಸ್ಟೇಡಿಯಂನವರೆಗೆ, ಚಿಕ್ಕಪೇಟೆ, ಕನಕಪಾಳ್ಯ, ಜಯನಗರದ 8ನೇ ಮುಖ್ಯ ರಸ್ತೆಯಿಂದ ಪಠಾಲಮ್ಮ ಮುಖ್ಯ ರಸ್ತೆಯವರೆಗೆ, ಇನ್ನು ಜಯನಗರ 4ನೇ ಟಿ ಬ್ಲಾಕ್, ಜಯನಗರ 32ನೇ ಈ ರಸ್ತೆ ಅಡ್ಡ ರಸ್ತೆಯಿಂದ ಮೆಟ್ರೋ ರಸ್ತೆಯವರೆಗೆ, ಪದ್ಮನಾಭನಗರ, ಕದಿರೇನಹಳ್ಳಿ ಕೆಳಸೇತುವೆಯಿಂದ ಕತ್ತರಿಗುಪ್ಪೆ ಸಿಗ್ನಲ್ವರೆಗೂ, ವಿಜಯನಗರದ ಅತ್ತಿಗುಪ್ಪೆ ಪೆಟ್ರೋಲ್ ಬಂಕ್ನಿಂದ ಸ್ಟೈಲೈನ್ ಅಪಾರ್ಟ್ಮೆಂಟ್ನವರೆಗೆ, ರಾಜರಾಜೇಶ್ವರಿ ನಗರ ಬಿಇಎಂಎಲ್ ಕಾಂಪ್ಲೆಕ್ಸ್ನಿಂದ ಬಿಎಂಟಿಸಿ ಡಿಪೋವರೆಗೂ, ರಾಜರಾಜೇಶ್ವರಿ ನಗರ ದೀಪ ಕಾಂಪ್ಲೆಕ್ಸ್ನಿಂದ ಮುದಿನಪಾಳ್ಯ ವೃತ್ತದವರೆಗೆ ಇವತ್ತು 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನ ಸೌಂದರ್ಯವನ್ನು ಕುರೂಪ ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪ ಇತ್ತು. ಅಲ್ಲಲ್ಲಿ ಗೂಡಂಗಡಿಗಳು, ಅಲ್ಲಲ್ಲಿ ಅಂಗಡಿಗಳು. ಇದರ ತೆರವು ಕಾರ್ಯಾಚರಣೆಗೆ ಕೊನೆಗೂ ಈಗ ಡಿಕೆ ಶಿವಕುಮಾರ್ ಅವರ ಆದೇಶ ಬೆಂಗಳೂರಿಗೆ ಅಪ್ಲೈ ಆಗಿದೆ. ನಾವು ಹೇಳಿದಂತೆ, ನಾವು ರಿವೀಲ್ ಮಾಡಿದಂತೆ ತಿಂಗಳ ಆ ದಿನಗಳು ತೆರವು ಕಾರ್ಯಾಚರಣೆ ನಡೆಯುತ್ತೆ. ಹಾಗಾಗಿ ಅಂಗಡಿ ಮಾಲೀಕರು, ಅಂಗಡಿಯ ವ್ಯಾಪಾರಸ್ಥರು ಸಹಕರಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಕೇಳ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.